ನಮಸ್ಕಾರ. ನನ್ನ ಹೆಸರು ರಮೇಶ್ ಐಕೆ. ನಾನು ಕ್ರಿಸ್ತೋ ಕಾರಿಟಾಸ್ ಫೌಂಡೇಶನ್ MSMTI ಹಾಸನ ಇಲ್ಲಿ ಆಪ್ತ ಸಮಾಲೋಚಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಲ್ಲಿ HIV ಮತ್ತು ಏಡ್ಸ್ ಎಂದರೇನು ಮತ್ತು ಅದು ಹೇಗೆ ಹರಡುತ್ತದೆ ಎಂಬುದರ ಬಗ್ಗೆ ತಿಳಿಸುತ್ತೇನೆ. ಮೊದಲಿಗೆ HIV ಎಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. HIV ಒಂದು ಸೂಕ್ಷ್ಮಾಣು ಜೀವಿಯಾಗಿದ್ದು ರಕ್ತವನ್ನು ಸೇರಿ ಅಲ್ಲಿರುವ ಬಿಳಿಯ ರಕ್ತ ಕಣಗಳನ್ನು ನಾಶಪಡಿಸುವುದರ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ. ಏಡ್ಸ್ ಎಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಎಂದರೆ ಇನ್ನೊಬ್ಬರಿಂದ ಪಡೆದುಕೊಂಡದ್ದು ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ಗಾವಣೆಯಾದದ್ದು. ಇಮ್ಯುನಿ ಎಂದರೆ ಶರೀರದ ರೋಗ ನಿರೋಧಕದ ವ್ಯವಸ್ಥೆ. ಡಿಫಿಷಿಯನ್ಸಿ ಎಂದರೆ ಕೊರತೆ. ಸಿಂಡ್ರೋಮ್ ಎಂದರೆ ಚಿಹ್ನೆಗಳು ಮತ್ತು ಲಕ್ಷಣಗಳ ಗುಂಪು ಎಂದು. ಹಾಗೂ HIV 4 ಮಾರ್ಗಗಳಿಂದ ಹರಡುತ್ತದೆ. ಒಂದು, HIV ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಬಂಧ ಹೊಂದುವುದರಿಂದ. ಎರಡನೆಯದು, ಸಂಸ್ಕರಿಸದ ಸೂಜಿ ಮತ್ತು ಸಿರಂಜಿಗಳನ್ನು ಹಂಚಿಕೊಂಡು ಬಳಸುವುದರಿಂದ. ಮೂರನೆಯದು, HIV ಸೋಂಕಿತ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಮತ್ತು ಹೆರಿಗೆ ಸಮಯದಲ್ಲಿ ಹಾಗೂ ಎದೆ ಹಾಲು ಉಣಿಸುವ ಮೂಲಕ. ನಾಲ್ಕನೆಯದು, HIV ಸೋಂಕಿತ ರಕ್ತವನ್ನು ಪರೀಕ್ಷೆ ಮಾಡದೆ ರಕ್ತ ಪಡೆಯುವುದರಿಂದ. ಹೆಚ್ಚಿನ ಮಾಹಿತಿಗಾಗಿ ಕ್ರಿಸ್ತೋ ಕಾರಿಟಾಸ್ ಫೌಂಡೇಶನ್ MSMTI ಹಾಸನದ ಯೂಟ್ಯೂಬ್, ಫೇಸ್ಬುಕ್ ಮುಖಾಂತರ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಹಾಗೂ ಕೆಳಗೆ ನಮೂದಿಸಿರುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ ಅಂತ ಹೇಳ್ತೇನೆ. ಧನ್ಯವಾದಗಳು.